ಹಲೋ, ನಾನು ಡಾಕ್ಟರ್ ಶಿವಪಾಟ್ ಚೌಹಾಣ್. ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಇಂಟ್ರೆಸ್ಟ್ ಆಗಿರುವಂತಹ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮೊದಲು ಐ ರಿಕ್ವೆಸ್ಟ್ ಯು ಪೀಪಲ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್ ಟು ಫಸ್ಟ್ ಆಫ್ ಆಲ್ ಮೇಕ್ ಪ್ರೆಸೆಂಟೇಷನ್. Then after I have to make, I have to record the videos, and after that I have to edit it, and after that I have to upload it. So it it sucks my time. So I request you to subscribe, hit that bell icon, and after that you will be receiving regular videos I make on YouTube. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನನ್ನ ಡಿಸ್ಕಷನ್ ಮಾಡೋಣ ಅಂತ ಅಂದ್ರೆ ಆ, ನಾವು ಹಿಂದಿನ ಕ್ಲಾಸ್ನಲ್ಲಿ ಟೀಚರ್ ಸೆಂಟರ್ಡ್ ಮೆಥಡ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಬಟ್ ಆದ ಟೀಚರ್ ಸೆಂಟರ್ಡ್ ಲರ್ನಿಂಗ್ ಮೆಥಡ್ಸ್ ಅನ್ನ ಒಂದು ಲೆಕ್ಚರ್ ಮೆಥಡ್ ಆಗಿರ್ಬೋದು, ಡೆಮೋನ್ಸ್ಟ್ರೇಷನ್ ಮೆಥಡ್ ಆಗಿರ್ಬೋದು, ಅವೆಲ್ಲವನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಈ ಒಂದು ಕ್ಲಾಸ್ ನಲ್ಲಿ ನಾವು ಏನನ್ನ ಡಿಸ್ಕಷನ್ ಮಾಡೋಣ ಅಂತ ಅಂದ್ರೆ ಲರ್ನರ್ ಸೆಂಟರ್ಡ್ ಮೆಥಡ್ಸ್. ಓಕೆ, ಮತ್ತೆ ನಾನು ಹಿಂದಿನ ಕ್ಲಾಸ್ ನಲ್ಲಿ what do you mean by learner centered methods and what do you mean by um, teacher centered methods ಅನ್ನ ಅದ್ರ ಬಗ್ಗೆ ಡೆಫಿನೇಷನ್ ನ ಹೇಳಿ ಅದ್ರ ಬಗ್ಗೆ ಡಿಸ್ಕಷನ್ ವಿತ್ ಎಕ್ಸಾಂಪಲ್ಸ್ ಹೇಳಿದ್ದೇನೆ. ಅದನ್ನ ನೀವು ನೋಡಬಹುದು. ದಟ್ ಈಸ್ ದಿ ಅನದರ್ ಥಿಂಗ್. ನಾವ್ what do you mean by teacher, what do you mean by learner centered method ಅಂತ ಹೇಳಿದ್ರೆ, in the learner centered method ಅಲ್ಲಿ ಏನಾಗುತ್ತೆ, they focus on the active participation of students. ಇಲ್ಲಿ ಈ ಒಂದು ಇಂಥ ಮೆಥಡ್ಸ್ ಗಳಲ್ಲಿ ಯಾರು ಸೆಂಟರ್ ಆಗಿರ್ತಾರೆ ಅಂತ ಅಂದ್ರೆ the student is the center figure here. Students participation is very very active. ಇಲ್ಲಿ ಸ್ಟೂಡೆಂಟ್ಸ್ ಪಾಸಿವ್ ಲಿಸನರ್ ಆಗಿರೋದು, ಇಟ್ ಈಸ್ ಈಸ್ active participant in the learning process ಅಂತ ಹೇಳ್ತಾರೆ. where learners what happens is, where learners construct knowledge through exploration, problem solving, and interaction rather than only listening to the teacher. So ಇಲ್ಲಿ ಓನ್ಲಿ ಟೀಚರ್ ನ ಕೇಳದೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಎಕ್ಸ್ಪ್ಲೋರೇಷನ್ ಮಾಡ್ತಾರೆ, ಹೊಸ ಹೊಸ ವಿಷಯಗಳನ್ನ ಕಲಿತಾರೆ, ಹೊಸ ಹೊಸ ವಿಷಯಗಳನ್ನ ಇವರು ಎಕ್ಸ್ಪ್ಲೋರೇಷನ್ ಮಾಡ್ತಾರೆ, ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಇಲ್ಲಿ ಒಂದು ರಿಯಲ್ ಟೈಮ್ ಅಲ್ಲಿ ಅವರಿಗೆ ಪ್ರಾಬ್ಲಮ್ ಅನ್ನ ಕೊಡಲಾಗುತ್ತೆ. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಆ ವಿಷಯವನ್ನು ಕಲಿಯುವುದು. ಸೊ ಮತ್ತೆ ಇಲ್ಲಿ ಟೀಚರ್ ಜೊತೆ ಇಂಟರಾಕ್ಷನ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದನ್ನ ಲರ್ನರ್ ಸೆಂಟರ್ ಮೆಥಡ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಎರಡು ಗ್ರಾಫಿಕ್ಸ್ ಇಮೇಜ್ ನ ಇಲ್ಲಿ ಹಾಕಿದ್ದೇನೆ. ಒಂದೇದು ಏನು ಅಂತಂದ್ರೆ, ಇಲ್ಲಿ ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾನೆ, ಈ ಜಸ್ಟ್ ಮಗಿಂಗ್ ಅಪ್ ದಿ ಇನ್ಫಾರ್ಮೇಶನ್ ಓವರ್ ದಟ್. ಅಟ್ ದ ಸೇಮ್ ಟೈಮ್ ಇಲ್ಲಿ ಬೆಕ್ ಏನ್ ಮಾಡ್ತಾ ಇದೆ, ಇಟ್ ಈಸ್ ರೀಡಿಂಗ್ ದ ಥಿಂಗ್ಸ್, ರೈಟ್? There is active participation of the student here, and here there is no active participation of a student. He is mugging up things. Mugging up ಮಾಡುವಂತದ್ದು ಎಲ್ಲಿ ಬರ್ತದೆ ಅಂತಂದ್ರೆ, ಅದು ಟೀಚರ್ ಸೆಂಟರ್ಡ್ ಮೆಥಡ್ ಅಲ್ಲಿ ಬರ್ತದೆ. ಇಲ್ಲಿ ಟೀಚರ್ ಸೆಂಟರ್ಡ್ ಮೆಥಡ್ ಬರುತ್ತೆ. ಬಟ್ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ದ ಸ್ಟೂಡೆಂಟ್ ವಿಲ್ ಬಿ ಕಮಿಂಗ್ ಅಂಡರ್ ಲರ್ನರ್ ಸೆಂಟರ್. ಹೌದಾ? ಸೊ ಇದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಓಕೆ, ಹಾಗಾದ್ರೆ ಯಾವ ಯಾವ ಮೆಥಡ್ಸ್ ಗಳನ್ನ ನಾವು ಈ ಒಂದು ಲರ್ನರ್ ಸೆಂಟರ್ ಟೀಚಿಂಗ್ ಮೆಥಡ್ಸ್ ಅಲ್ಲಿ ಕಾಣ್ತೀವಿ ಅಂತ ಅಂದ್ರೆ, ಮೊದಲನೇದು ಯಾವುದು ಅಂತ ಅಸೈನ್ಮೆಂಟ್. ನಿಮಗೆ ಗೊತ್ತಿರ್ಬೋದು, ನೀವು PUC ಕ್ಲಾಸ್ ಅಲ್ಲಿ, BA BSc BCA ಕ್ಲಾಸ್ ಅಲ್ಲಿ ನೋಡಿದಾಗ ನಿಮ್ಗೆ ವಿದ್ಯಾರ್ಥಿಗಳಿಗೆ ಅಸೈನ್ಮೆಂಟ್ಸ್ ಅನ್ನ ಕೊಡಲಾಗುತ್ತೆ, ರೈಟ್? ಈ ಒಂದು ಟಾಪಿಕ್ ಮೇಲೆ ಅಸೈನ್ಮೆಂಟ್ ಬರೀರಿ, ಇದ್ರ ಮೇಲೆ ಬರೀರಿ ಅಂತ ಹೇಳಿ ನಿಮ್ಗೆ ಕೊಡಲಾಗ್ತದೆ. ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಇರಬಹುದು. So let us see, what do you mean by assignment here? So why assignment is a student centered method ಅಂತ ಕೇಳಿದ್ರೆ, ಯಾಕೆ this is student centered method ಅಂತ ಕೇಳಿದ್ರೆ, ಇಲ್ಲಿ ವಿದ್ಯಾರ್ಥಿ ಅವನಿಗೆ ಒಂದು ಟಾಪಿಕ್ ಅನ್ನು ಕೊಡಲಾಗುತ್ತೆ, ಆ ಟಾಪಿಕ್ ಮೇಲೆ ಅವನು ಆ ವಿಷಯದ ಮೇಲೆ ಅನಾಲಿಸಿಸ್ ಮಾಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ ಒಂದು ಅಸೈನ್ಮೆಂಟ್ ಅಲ್ಲಿ. ಸೊ ಇಲ್ಲಿ ಸ್ಟೂಡೆಂಟ್ ರೋಲ್ ಜಾಸ್ತಿ ಆಗಿರೋದ್ರಿಂದ ನಾವು ಅದನ್ನ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ ಅಂತ ಹೇಳ್ತೀವಿ, ರೈಟ್? ಓಕೆ, ಸೊ ವಾಟ್ ಈಸ್ ದಿ ಡೆಫಿನೇಷನ್? ವಾಟ್ ಯು ಮೀನ್ ಬೈ ಅಸೈನ್ಮೆಂಟ್ ಅಂತ ಕೇಳಿದ್ರೆ, ದ ಟೀಚರ್, ಇಲ್ಲಿ ಏನಾಗುತ್ತೆ ಅಸೈನ್ಮೆಂಟ್ ಮೆಥಡ್ ಅಲ್ಲಿ, ದ ಟೀಚರ್ ಗಿವ್ಸ್ ಅ ಸ್ಪೆಸಿಫಿಕ್ ಟಾಸ್ಕ್ ಆರ್ ಟಾಪಿಕ್ ಟು ಸ್ಟೂಡೆಂಟ್ಸ್ ವಿಚ್ ದೇ ಮಸ್ಟ್ ಕಂಪ್ಲೀಟ್ ಇಂಡಿಪೆಂಡೆಂಟ್ಲಿ ಆರ್ ಇನ್ ಗ್ರೂಪ್ ಯೂಸಿಂಗ್ ರೀಡಿಂಗ್, ರಿಸರ್ಚ್ ಆರ್ ಅಬ್ಸರ್ವೇಷನ್. ಸೊ ಇಲ್ಲಿ ಏನ್ ಮಾಡಲಾಗುತ್ತೆ, ಒಂದು ವಿದ್ಯಾರ್ಥಿಗೆ ಒಂದು ಟಾಪಿಕ್ ಕೊಡಲಾಗ್ತದೆ, ಒಂದು ಟಾಸ್ಕ್ ಅನ್ನ ಕೊಡಲಾಗುತ್ತೆ, ಅವನು ಇಂಡಿಪೆಂಡೆಂಟ್ಲಿ ಅಥವಾ ಗ್ರೂಪ್ ಜೊತೆ ಡಿಸ್ಕಷನ್ ಮಾಡಿ ಅಲ್ಲಿ ಏನ್ ಮಾಡ್ತಾನೆ, ಆ ವಿಷಯದ ಕುರಿತು ಬರಿತಾನೆ, ಆ ವಿಷಯದ ಕುರಿತು ಅನಾಲಿಸಿಸ್ ಮಾಡಿ ಬರಿತಾನೆ ಅನ್ನುವಂಥದ್ದು. ಸೊ ಇವನ್ ಇದನ್ನ ನಿಮ್ಮ ನೀವೆಲ್ಲರೂ ಇದನ್ನ ಬರೆದಿರ್ತೀರಿ. ನಮ್ಮ ಇದರಲ್ಲಿ BEd ಅಲ್ಲಿ ಕೂಡ ಅಸೈನ್ಮೆಂಟ್ಸ್ ಬರೆಸ್ತಾರೆ, ಡಿಗ್ರಿಯಲ್ಲಿ ಕೂಡ ಅಸೈನ್ಮೆಂಟ್ಸ್ ಬರೆಸ್ತಾರೆ. ಸೊ ಯು ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್ ಆಫ್ ರೈಟಿಂಗ್ ದಿ ಅಸೈನ್ಮೆಂಟ್ಸ್. ಓಕೆ, ಸೊ ಲೆಟ್ ಅಸ್ ಸಿ ದಿ ಎಕ್ಸಾಂಪಲ್ ಹಿಯರ್. ಇಲ್ಲಿ ಏನ್ ಮಾಡಲಾಗುತ್ತೆ, ಆ ಟೀಚರ್ ಏನ್ ಮಾಡ್ತಾನೆ, ಸೈನ್ಸ್ ಸ್ಟೂಡೆಂಟ್ಸ್ ಟು ರೈಟ್ ಶಾರ್ಟ್ ಅನಾಲಿಸಿಸ್ ಆಫ್ ದ ಪೋಯಮ್ ಓಡ್ ಟು ದ ವೆಸ್ಟ್ ವಿಂಡ್. ಸೊ ಓಡ್ ಟು ದ ವೆಸ್ಟ್ ವಿಂಡ್ ಯಾರ್ದಿದು? PB ಶೆಲ್ಲಿ ಅವರು ಬರೆದಿರೋದು.
ಸೊ ನಾವು ಲಿಟ್ರೇಚರ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಾವು ಲಿಟರರಿ ಎಕ್ಸಾಂಪಲ್ಸ್ ಅನ್ನ ಕೊಡುವಂಥದ್ದು ಇಲ್ಲಿ, ರೈಟ್. ಸೊ ಏನ್ ಮಾಡ್ತಾನೆ ಇಲ್ಲಿ ವಿದ್ಯಾರ್ಥಿಗೆ ಟೀಚರ್ ಏನ್ ಮಾಡ್ತಾನೆ ಅಂತಂದ್ರೆ, ಸೊ ಓ ಟು ದ ವೆಸ್ಟ್ ವಿಂಡ್ ಮೇಲೆ ಒಂದು ಅಸೈನ್ಮೆಂಟ್ ಬರೀರಿ ಅಂತ ಹೇಳ್ತಾನೆ. ಸೊ ಅಲ್ಲಿ ಅದನ್ನ ಏನ್ ಮಾಡ್ಬೇಕು, ಶಾರ್ಟ್ ಅನಾಲಿಸಿಸ್ ಆಫ್ ದಿ ಪೋಯಮ್ ಓ ಟು ದ ವೆಸ್ಟ್ ವಿಂಡ್. ಸೊ ಈ ಅಸೈನ್ಮೆಂಟ್ ಕೊಟ್ಟಾಗ ವಿದ್ಯಾರ್ಥಿಯ ಎಬಿಲಿಟಿ ಆಫ್ ರೈಟಿಂಗ್, ಎಬಿಲಿಟಿ ಆಫ್ ಕನ್ಸ್ಟ್ರಕ್ಟಿಂಗ್ ಸೆಂಟೆನ್ಸ್ ಎಲ್ಲ ಗೊತ್ತಾಗ್ತದೆ. ಓಕೆ, ಸೊ ದಿಸ್ ಈಸ್ ದಿ ಎಕ್ಸಾಂಪಲ್ ಆಫ್ ವಾಟ್ ಅಸೈನ್ಮೆಂಟ್. ಸೊ ವಾಟ್ ಆರ್ ದಿ ಅಡ್ವಾಂಟೇಜಸ್? ಸೊ ಇಲ್ಲಿ ನೋಡಿ ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾನೆ, ಈಸ್ ರೈಟಿಂಗ್ ದಿ ಅಸೈನ್ಮೆಂಟ್. ಓಕೆ, ಈಸ್ ರೈಟಿಂಗ್ ದಿ ಅಸೈನ್ಮೆಂಟ್. Okay, so what are the advantages and disadvantages of this assignment method? Okay, so ಮೊದಲು ಅಡ್ವಾಂಟೇಜ್ ಅನ್ನು ನೋಡೋಣ. ಏನು, encourages self study. ಫಸ್ಟ್ ಆಬ್ವಿಯಸ್ಲಿ ಸೆಲ್ಫ್ ಸ್ಟಡಿ, ಯಾಕಂದ್ರೆ ವಿದ್ಯಾರ್ಥಿ ಮನೆಗೆ ಹೋಗಿ ಒಂದು ಟಾಪಿಕ್ ಕೊಟ್ಟಾಗ ಮನೆಗೆ ಹೋಗಿ ಬರೀತಾನೆ. ಸೊ ಇಲ್ಲಿ ಇಟ್ ಎಂಕರೇಜಸ್ ಸೆಲ್ಫ್ ಸ್ಟಡಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ವಿದ್ಯಾರ್ಥಿಗಳು ಇಲ್ಲಿ ರೆಸ್ಪಾನ್ಸಿಬಲ್ ಆಗಿ ಆ ಒಂದು ಟಾಪಿಕ್ ಮೇಲೆ ಬರೆಯುವಂಥದ್ದು, ರೈಟ್. ಡೆವಲಪ್ಸ್ ರಿಸರ್ಚ್ ಅಂಡ್ ರೈಟಿಂಗ್ ಸ್ಕಿಲ್ಸ್. ವಿದ್ಯಾರ್ಥಿಗಳು ಒಂದು ಪ್ರಾಬ್ಲಮ್, ಒಂದು ವಿಷಯವನ್ನು ಅವರಿಗೆ ಕೊಟ್ಟಾಗ ಅವರ ವಿಚಾರ ಶಕ್ತಿ ಹೆಚ್ಚಾಗ್ತದೆ ಒಂದು ವಿಷಯದ ಕುರಿತು. ಅವರ ಮೇಲೆ ಅಸೈನ್ಮೆಂಟ್ ಬರೀತಾರ ಅಂದ್ರೆ ಅವರಿಗೆ ವಿಚಾರ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಸೊ ಇಲ್ಲಿ ಇದೇನ್ ಮಾಡ್ತದೆ, ರಿಸರ್ಚ್ ಅಂಡ್ ರೈಟಿಂಗ್ ಸ್ಕಿಲ್ಸ್, ನೀವು ಹೌ ಟು ರೈಟ್ ಸೆಂಟೆನ್ಸಸ್, ಹೌ ಟು ಪ್ರೆಸೆಂಟ್ ಯುವರ್ ಐಡಿಯಾಸ್ ಅನ್ನುವಂಥದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಸಿಗ್ತದೆ. ಇಂಪ್ರೂವ್ಸ್ ಕ್ರಿಟಿಕಲ್ ಥಿಂಕಿಂಗ್. ಅಗೇನ್ ಇಲ್ಲಿ ಒಂದು ಟಾಪಿಕ್ ಕೊಟ್ಟಾಗ ಆ ವಿಷಯದ ಬಗ್ಗೆ ಗಾಢವಾಗಿ ವಿದ್ಯಾರ್ಥಿ ವಿಚಾರ ಮಾಡ್ತಾನೆ, ವಿಚಾರ ಮಾಡಿ ಬರೆಯುವುದು. ಹಾಗಾಗಿ ಅವನ ಕ್ರಿಟಿಕಲ್ ಥಿಂಕಿಂಗ್ ನ ಇದು ಡೆವಲಪ್ ಮಾಡುವಂಥದ್ದು. ನೆಕ್ಸ್ಟ್ ಏನು, ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್? ಒಂದೇದು, ಸಮ್ ಸ್ಟೂಡೆಂಟ್ಸ್ ಮೇ ಕಾಪಿ ಫ್ರಮ್ ಅದರ್ಸ್. ನಾವು ನೋಡ್ತೀವಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದ್ಸಲ ಎಲ್ಲಾ ಟೈಮಲ್ಲಿ ನಾನು ನೋಡಿದೀನಿ, ನಾ ಟೀಚ್ ಮಾಡುವಾಗ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ತಾವು ಓನ್ ಆಗಿ ಬರೆಯುವುದಿಲ್ಲ, ಇನ್ನೊಬ್ರು ಯಾರೋ ಬರೆದಿರ್ತಾರೆ ಅದನ್ನ ಕಾಪಿ, ಅದನ್ನ ನೋಡಿ ಅದನ್ನ ಜಸ್ಟ್ ಹಾಗೇನೆ ಕಾಪಿ ಮಾಡಿ ಇಟ್ಬಿಡ್ತಾರೆ. ಅದೊಂದು ಪ್ರಾಬ್ಲಮ್ ಇಲ್ಲಿ ಆಗುವಂಥದ್ದು. ರಿಕ್ವೈರ್ಸ್ ಪ್ರಾಪರ್ ಗೈಡೆನ್ಸ್. ಇಲ್ಲಿ ಒಬ್ಬ ಟೀಚರ್ ಆಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿ ರೋಲ್ ಇಲ್ಲಿ ಪ್ಲೇ ಮಾಡಬೇಕು. ಅವರಿಗೆ ಗೈಡೆನ್ಸ್ ಕೊಡಬೇಕು. ಸೊ ಯಾವ ರೀತಿ ಬರಿಬೇಕು ಅಂತ ಹೇಳಿ ಒಂದು ಸ್ಟ್ರಕ್ಚರ್ ಅನ್ನ ಹೇಳಬೇಕು. ಸೊ ಇದನ್ನ ಹೇಳುವಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಪರ್ಸನಲಿ ಹೇಳಬೇಕು, ಯಾಕಂದ್ರೆ ಬೇರೆ ಬೇರೆ ಟಾಪಿಕ್ಸ್ ಅವರಿಗೆ ಕೊಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದು. ಟೈಮ್ ಕನ್ಸ್ಯೂಮಿಂಗ್ ಟು ಇವ್ಯಾಲ್ಯುಯೇಟ್. ಸೊ ಇದನ್ನ ಇವ್ಯಾಲ್ಯುಯೇಟ್ ಮಾಡಬೇಕಾದ್ರೆ ಇಟ್ ವಿಲ್ ಬಿ ಟೇಕಿಂಗ್ ಮಚ್ ಟೈಮ್. ಸೊ ದೀಸ್ ಆರ್ ದಿ ಡಿಸ್ಅಡ್ವಾಂಟೇಜಸ್. ಸೊ ದಿಸ್ ಇಸ್ ಅಬೌಟ್ ಅಸೈನ್ಮೆಂಟ್ ಮೆಥಡ್, ನಿಮಗೆ ಗೊತ್ತಿರುವಂತದ್ದು. ಓಕೆ, ನೆಕ್ಸ್ಟ್ ಮೆಥಡ್ ಯಾವುದು, ಲರ್ನರ್ ಸೆಂಟರ್ಡ್ ಅಲ್ಲಿ ಬರುವಂತದ್ದು ಅಂದ್ರೆ ಕೇಸ್ ಸ್ಟಡಿ. ಕೇಸ್ ಸ್ಟಡಿ ಅಂದ್ರೆ ಯಾವ್ದೋ ಒಂದು ಕಂಪ್ಲೇಂಟ್, ಪೊಲೀಸ್ ಕಂಪ್ಲೇಂಟ್ ಅಂತಲ್ಲ, ಯಾವ್ದೊಂದು ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಂತಲ್ಲ, ಅದು ಕೇಸ್ ಸ್ಟಡಿ ಅಂದ್ರೆ ಒಂದು ಇನ್ಸಿಡೆಂಟ್ ಅನ್ನ ನಾವು ಅದನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡ್ತೀವಿ, ರೈಟ್. ಒಂದು ರಿಯಲ್ ಲೈಫ್ ಅಲ್ಲಿ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಅನ್ನ ತೆಗೆದುಕೊಂಡು ಅದರ ಬಗ್ಗೆ ನಾವು ಕೂಲಂಕುಷವಾಗಿ ಅದರ ಅನಾಲಿಸಿಸ್ ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ, ಅದು ರೈಟ್. ಸೊ ನಾವು ವಾಟ್ ಯು ಮೀನ್ ಬೈ ಕೇಸ್ ಸ್ಟಡಿ ಮೆಥಡ್? ಇಲ್ಲಿ ಏನಾಗುತ್ತೆ, ಸ್ಟೂಡೆಂಟ್ಸ್ ಸ್ಟಡಿ ಅ ರಿಯಲ್ ಲೈಫ್ ಸಿಚುವೇಶನ್. ಸೊ ಒಂದು ರಿಯಲ್ ಲೈಫ್ ಸಿಚುವೇಶನ್ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾರೆ, ಅಥವಾ ಆ ಪ್ರಾಬ್ಲಮ್ ಏನ ರಿಯಲ್ ಲೈಫ್ ಸಿಚುವೇಶನ್ ಅಥವಾ ಒಂದು ಪ್ರಾಬ್ಲಮ್ ಅನ್ನ ಅವರು ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾರೆ ಅಂಡ್ ಅನಲೈಸ್ ಮಾಡ್ತಾರೆ ಟು ಅಂಡರ್ಸ್ಟ್ಯಾಂಡ್ ಕನ್ಸೆಪ್ಟ್ಸ್ ಅಂಡ್ ಪಾಸಿಬಲ್ ಸೊಲ್ಯೂಷನ್ಸ್. ಸೊ ಒಂದು ರಿಯಲ್ ಟೈಮ್ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ ಅನ್ನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ, ಅದ್ರ ಬಗ್ಗೆ ಏನು ವಿಚಾರ ಮಾಡುವಂಥದ್ದು, ಅನಾಲಿಸಿಸ್ ಮಾಡುವಂಥದ್ದು, ಮತ್ತೆ ಆ ಒಂದು ವಿಷಯದ ಬಗ್ಗೆ ಗಾಢವಾದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವರಿಗೆ ಬರುವಂಥದ್ದು, ರೈಟ್. ಫಾರ್ ಎಕ್ಸಾಂಪಲ್ ನೋಡಿ ನಾವು ಇದು ಮಾಡ್ತೀವಿ. ಸೊ ಒಂದು ಸೊಸೈಟಿಯಲ್ಲಿ ಏನಾಗುತ್ತೆ, ಇನ್ನು ಸೋಷಿಯಾಲಜಿ ಕ್ಲಾಸ್ ಏನಾಗುತ್ತೆ, ಸ್ಟೂಡೆಂಟ್ಸ್ ಅನಲೈಸ್ ಅ ಕೇಸ್ ಆಫ್ ಒಂದು ಯಾವುದೋ ಒಂದು ಕೇಸ್ ಆಫ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ವಿಲೇಜ್ ಅಂಡ್ ಡಿಸ್ಕಸ್ ಸೊಲ್ಯೂಷನ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಒಂದು ರಿಯಲ್ ಆಗಿರುವಂತಹ ಒಂದು ಇನ್ಸಿಡೆಂಟ್ ಅಂತ ಒಂದು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅಂತ ನಮ್ಮ ಭಾರತ ದೇಶದಲ್ಲಿ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮೆನಸ್ ಟು ದಿ ಇಂಡಿಯನ್ ಸೊಸೈಟಿ. ಇದನ್ನ ನಾವು ಯಾವಾಗ ರಿಮೂವ್ ಮಾಡ್ತೀವಿ ಅವಾಗ ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗುವಂಥದ್ದು, ರೈಟ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನ ಒಂದು ಪ್ರಾಬ್ಲಮ್ ಅನ್ನ ಅವ್ರು ಡಿಸ್ಕಷನ್ ಮಾಡ್ತಾರೆ. ಯಾರೋ ಒಂದು ಇವ್ರ ಮೇಲೆ ಲೋವರ್ ಕಾಸ್ಟ್ ಪೀಪಲ್ ಮೇಲೆ ಏನು ಡಿಸ್ಕ್ರಿಮಿನೇಷನ್ ಆದಾಗ, ಸೊ ಆ ಒಂದು ರಿಯಲ್ ಪ್ರಾಬ್ಲಮ್ ಅನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳು ಕ್ಲಾಸ್ ರೂಮ್ ಅಲ್ಲಿ ಕುಂತು ಏನ್ ಮಾಡ್ತಾರೆ, ಅವರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಪ್ರಾಬ್ಲಮ್ ನ ಡಿಸ್ಕಷನ್ ಮಾಡ್ತಾರೆ, ಅದಕ್ಕೆ ಏನ್ ಸೊಲ್ಯೂಷನ್,
ಯಾವ ರೀತಿ ಅದನ್ನ ನಾವು ಹೊಡೆದು ಹಾಕಬೇಕು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿ ಅವರು ವಿಚಾರ ಮಾಡ್ತಾರೆ, ರೈಟ್. ಸೊ ಇದು ಒನ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ಕೇಸ್ ಸ್ಟಡಿ. ಸೊ ಒಂದು ಇನ್ಸಿಡೆಂಟ್ ಅನ್ನ ಗಾಢವಾಗಿ ರಿಯಲ್ ಲೈಫ್ ಇನ್ಸಿಡೆಂಟ್ ಅನ್ನ ತೆಗೆದುಕೊಂಡು ಒಳ ಅದರ ಒಳಗೆ ಹೋಗಿ ಅದನ್ನ ಡಿಸ್ಕಷನ್ ಮಾಡುವಂಥದ್ದು, ದ್ಯಾಟ್ ಈಸ್ ಕಾಲ್ಡ್ ದಿ ಕೇಸ್ ಸ್ಟಡಿ ಮೆಥಡ್. ಸೊ ಇಲ್ಲಿ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಕೇಸ್ ಸ್ಟಡೀಸ್ ಅಂತ ನೋಡಿದ್ರೆ, ಕನೆಕ್ಟ್ಸ್ ಥಿಯರಿ ವಿತ್ ರಿಯಲ್ ಲೈಫ್. ಸೊ ನಾವೊಂದು ರಿಯಲ್ ಲೈಫ್ ಸಿಚುವೇಶನ್ ಅನ್ನ ತೆಗೆದುಕೊಂಡು ನಾವು ಡಿಸ್ಕಷನ್ ಮಾಡುವಾಗ ವಿದ್ಯಾರ್ಥಿಗಳಿಗೆ, ಸೊಸೈಟಿಗೆ ಮತ್ತು ವಿದ್ಯಾರ್ಥಿ ಅವರಿಗೆ ಕನೆಕ್ಷನ್ ಜಾಸ್ತಿ ಆಗ್ತದೆ. ಮೀನ್ಸ್ ಪರ್ಸನ್ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಸೊಸೈಟಿ ಇನ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್, ರೈಟ್. ಅವರು ಬೇರೆ ಬೇರೆ ತರಹದಲ್ಲಿ ಸೊಸೈಟಿಯನ್ನ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ದಟ್ ಈಸ್ ದಿ ಒನ್ ಆಫ್ ದಿ ಅಡ್ವಾಂಟೇಜಸ್ ಹಿಯರ್. ಡೆವಲಪ್ಸ್ ಅನಾಲಿಟಿಕಲ್ ಥಿಂಕಿಂಗ್. ಓಕೆ, ರಿಯಲ್ ಲೈಫ್ ಸಿಚುವೇಶನ್ ನೋಡಿದಾಗ ಅವರಿಗೆ ಇಲ್ಲಿ ಅನಾಲಿಸಿಸ್ ಅಬಿಲಿಟಿ ಜಾಸ್ತಿ ಆಗ್ತದೆ. ಎಂಕರೇಜ್ ಡಿಸ್ಕಷನ್ ಅಂಡ್ ಕೊಲಾಬರೇಷನ್. ಸೊ ಇಲ್ಲಿ ನಾವು ಕ್ಲಾಸ್ ರೂಮ್ ಅಲ್ಲಿ ಬಂದು ವಿದ್ಯಾರ್ಥಿಗಳು ಡಿಸ್ಕಷನ್ ಸ್ಟಾರ್ಟ್ ಮಾಡಿದಾಗ ಒಂದು ಪ್ರಾಬ್ಲಮ್ ಮೇಲೆ ಅವರಿಗೆ ಇಲ್ಲಿ ಕೊಲಾಬರೇಷನ್ ಇದ್ದೇ ಇರುತ್ತದೆ ವಿದ್ಯಾರ್ಥಿಗಳಿಗೆ, ರೈಟ್. ಅಲ್ಲಿ ಒಬ್ಬ ಏನೋ ಒಂದು ಸಿಚುವೇಶನ್ ಹೇಳ್ತಾನೆ, ಏನೋ ಒಂದು ಸೊಲ್ಯೂಷನ್ ಹೇಳ್ತಾನೆ, ಅದಕ್ಕೆ ಇನ್ನೊಂದರದ ಸೊಲ್ಯೂಷನ್ ಇನ್ನೊಬ್ಬ ಹೇಳ್ತಾನೆ. ಸೊ ಅಲ್ಲಿ ಡಿಸ್ಕಷನ್ಗೆ ಅವಕಾಶ ಸಿಗುವಂಥದ್ದು ಮತ್ತು ಕೊಲಾಬರೇಷನ್ಸ್ ಆಗುವಂಥದ್ದು. ಸೊ ಡಿಸ್ಅಡ್ವಾಂಟೇಜ್, ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ಅಂತ ಕೇಳಿದ್ರೆ, ರಿಕ್ವೈರ್ಸ್ ಗುಡ್ ಪ್ರಿಪರೇಷನ್. ಇಲ್ಲಿ ಹಂಗ ಸುಮ್ಕೆ ಹೋಗಿ ಯಾವ್ದೊಂದು ಪ್ರಾಬ್ಲಮ್ ಎತ್ಕೊಂಡು ಬಂದು ಡಿಸ್ಕಷನ್ ಮಾಡೋದು. ಇಲ್ಲಿ ಟೀಚರ್ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಟೀಚರ್ ಅಲ್ಲಿ ಮಾಡರೇಟ್ ಆಗಿ ಇದ್ದು ಅದನ್ನ ಕಂಪ್ಲೀಟ್ ಆಗಿ ಆಗುವವರೆಗೂ ವಿದ್ಯಾರ್ಥಿಗಳಿಗೆ ಗೈಡ್ ಅನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇಟ್ ನೀಡ್ಸ್ ಪ್ರಿಪರೇಷನ್. ವಿದ್ಯಾರ್ಥಿಗಳು ಕೂಡ ಪ್ರಿಪೇರ್ ಆಗಬೇಕು ಮತ್ತು ಟೀಚರ್ ಕೂಡ ಇಲ್ಲಿ ಪ್ರಿಪೇರ್ ಆಗಬೇಕು ಅನ್ನೋದು. ಇಟ್ ಮೇ ಟೇಕ್ ಮೋರ್ ಕ್ಲಾಸ್ ಟೈಮ್. ಇಲ್ಲಿ ಏನಾಗ್ಬಿಡ್ತದೆ ನಿಮ್ಗೆ ಗೊತ್ತಿರ್ಬೋದು, ವೆನ್ ವಿ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ದಿ ರಿಯಲ್ ಪ್ರಾಬ್ಲಮ್ಸ್ ಅಲ್ಲಿ ಟೈಮ್ ಅಲ್ಲಿ ಜಾಸ್ತಿ ಹೋಗುತ್ತದೆ ನಮಗೆ. ವೆನ್ ವಿ ಇನ್ವಾಲ್ವ್ ಇನ್ ದಿ ಡಿಸ್ಕಷನ್, ಟೈಮ್ ಹೆಂಗ್ ಹೋಗುತ್ತೆ ಅದು ಗೊತ್ತೇ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಇಟ್ ಮೇ ಟೇಕ್ ಮೋರ್ ಕ್ಲಾಸಸ್ ಅಂತ ಹೇಳ್ತಾರೆ. ಸಮ್ ಸ್ಟೂಡೆಂಟ್ಸ್ ಮೇ ರಿಮೇನ್ ಪ್ಯಾಸಿವ್. ಸೊ ಕೆಲವು ವಿದ್ಯಾರ್ಥಿಗಳು ನೋಡ್ಬೋದು, ಕೆಲವು ವಿದ್ಯಾರ್ಥಿಗಳು ದೇ ಆರ್ ನಾಟ್ ಓಕಲ್. ಮೀನ್ಸ್ ದೇ ಆರ್ ನಾಟ್ ರೆಡಿ ಟು ಟಾಕ್, ರೈಟ್. ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಅವರೇ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಅವರಿಂದಲೇ ಅದು ಡಾಮಿನೇಷನ್ ಅಲ್ಲಿ ಆಗಬಹುದು. ಆ ರೀತಿಯ ಸಿಚುವೇಶನ್ ಕೂಡ ಇಲ್ಲಿ ಆಗಬಹುದು. ಸೊ ದಿಸ್ ಇಸ್ ಅಬೌಟ್ ಕೇಸ್ ಸ್ಟಡಿ ಮೆಥಡ್, ರೈಟ್. ರಿಯಲ್ ಲೈಫ್ ಸಿಚುವೇಶನ್ ಅನ್ನ ನಾವು ಕ್ಲಾಸ್ ರೂಮಿಗೆ ತಗೊಂಡ್ಬಂದು ಅದನ್ನ ನಾವೇನ್ ಮಾಡ್ತೀವಿ, ಅದರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ, ಅನಾಲಿಸಿಸ್ ಮಾಡ್ತೀವಿ. ಅದ್ರದ್ದು ಏನು ಸೊಲ್ಯೂಷನ್ಸ್, ವಾಟ್ ಆರ್ ದಿ ಸೊಲ್ಯೂಷನ್ಸ್ ಟು ಬಿ ಗಿವನ್ ಫಾರ್ ದ ಸೊಸೈಟಿ ಅಂತ ಹೇಳಿ ನಾವು ಅದನ್ನ ಏನ್ ಮಾಡ್ತೀವಿ, ಡಿಸ್ಕಷನ್ ಮಾಡುವಂಥದ್ದು. ದಿಸ್ ಇಸ್ ದಿ ಕೇಸ್ ಸ್ಟಡಿ ಮೆಥಡ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಮೆಥಡ್ ಆಫ್ ಲರ್ನರ್ ಸೆಂಟರ್ಡ್ ಅಂದ್ರೆ ಕಂಪ್ಯೂಟರ್ ಅಸಿಸ್ಟೆಡ್ ಲರ್ನಿಂಗ್. ಸೊ ಈ ಒಂದು ಮಾಡರ್ನ್ ಯುಗದಲ್ಲಿ ವಿ ಹ್ಯಾವ್ ವಾಟ್ ಕಂಪ್ಯೂಟರ್, ಹೌದಾ. ನಾವು ನಮ್ಮ ಕಡೆ ಏನಿದೆ ಇವತ್ತು, ಕಂಪ್ಯೂಟರ್ ಇದೆ, ಹೌದಾ. ಸೊ ಕಂಪ್ಯೂಟರ್ ನಮಗೆ ಎಷ್ಟು ಹೆಲ್ಪ್ ಮಾಡ್ತಿದೆ ಅಂತಂದ್ರೆ, ವಿವಿಧ ರೀತಿಯಲ್ಲಿ ನಾವು ಇಲ್ಲಿ ವಿದ್ಯಾರ್ಥಿಗಳಿಗೆ ಲರ್ನಿಂಗ್ ಎನ್ವೈರನ್ಮೆಂಟ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇದೆ. ವಿದ್ಯಾರ್ಥಿಗಳು ಯೂಟ್ಯೂಬ್ ನೋಡಿ ಬೇರೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಇಲ್ಲಿ ಲರ್ನಿಂಗ್ ಜಾಸ್ತಿ ಆಗಿರುತ್ತೆ, ರೈಟ್. ಸೊ ವಾಟ್ ಈಸ್ ದಿಸ್ ಕಂಪ್ಯೂಟರ್ ಅಸಿಸ್ಟೆಡ್ ಲರ್ನಿಂಗ್ ಅಂತ ಕೇಳಿದ್ರೆ, ಇಲ್ಲಿ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ವಿತ್ ದಿ ಹೆಲ್ಪ್ ಆಫ್ ಕಂಪ್ಯೂಟರ್ಸ್. ಫಸ್ಟ್ ಆಫ್ ಆಲ್ ಇಲ್ಲಿ ಲರ್ನಿಂಗ್, ಇಲ್ಲಿ ಟೀಚರ್ ಇರ್ತಾನೆ, ಟೀಚರ್ ಇಲ್ಲ ಅಂತಿರಲ್ಲ, ಟೀಚರ್ನು ಇಲ್ಲಿ ಇರ್ತಾನೆ. ಅಲ್ಲಿ ಏನಾಗುತ್ತೆ ಅಂದ್ರೆ, he will be getting the help of ಕಂಪ್ಯೂಟರ್. ಸೊ ಕಂಪ್ಯೂಟರ್ನ ಹೆಲ್ಪ್ ತಗೊಂಡು ಇಲ್ಲಿ ಪಾಠವನ್ನ ಕಲಿಸಲಾಗ್ತದೆ ಮತ್ತು ವಿದ್ಯಾರ್ಥಿಗಳ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲಿ ಜಾಸ್ತಿ ಇರ್ತದೆ. ಎಜುಕೇಶನಲ್ ಸಾಫ್ಟ್ವೇರ್, ಮಲ್ಟಿಮೀಡಿಯಾ ಆರ್ ಆನ್ಲೈನ್ ಕ್ಲಾಸ್. ಸೊ ಇಲ್ಲಿ ಏನಾಗುತ್ತೆ, ಲರ್ನಿಂಗ್ ಹೆಂಗಾಗುತ್ತೆ ಅಂದ್ರೆ, ಇಟ್ ವಿಲ್ ಟೇಕ್ ದಿ ಹೆಲ್ಪ್ ಆಫ್ ಕಂಪ್ಯೂಟರ್ಸ್, ಎಜುಕೇಶನಲ್ ಸಾಫ್ಟ್ವೇರ್ಸ್, ಮಲ್ಟಿಮೀಡಿಯಾ ಅಂಡ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್, ರೈಟ್. ಇವೆಲ್ಲವನ್ನ ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಕಲಿತೀವಿ ಅನ್ನುವಂಥದ್ದು, ರೈಟ್. ಅದನ್ನ ಏನಂತ ಕರಿತೀವಿ, ಕಂಪ್ಯೂಟರ್ ಅಸಿಸ್ಟೆಡ್ ಲರ್ನಿಂಗ್, ರೈಟ್. ಓಕೆ, ಸೊ ವಾಟ್ ಆರ್ ದಿ ಎಕ್ಸಾಂಪಲ್ಸ್, ವಾಟ್ ಇಸ್ ದಿ ಎಕ್ಸಾಂಪಲ್ ಫಾರ್ ದಿಸ್ ಕಂಪ್ಯೂಟರ್ ಅಸಿಸ್ಟೆಡ್ ಲರ್ನಿಂಗ್ ಅಂತ ಕೇಳಿದ್ರೆ, ಒಂದು ಎಕ್ಸಾಂಪಲ್, ರಿಯಲ್ ಲೈಫ್ ಎಕ್ಸಾಂಪಲ್ ನಾವು ಇಲ್ಲಿ ತೆಗೆದುಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಯೂಸ್ ಲ್ಯಾಂಗ್ವೇಜ್ ಲರ್ನಿಂಗ್ ಸಾಫ್ಟ್ವೇರ್ ಟು ಪ್ರಾಕ್ಟಿಸ್ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಅಂಡ್ ಗ್ರಾಮರ್, ರೈಟ್. ಸೊ ಇಲ್ಲಿ ನಮಗೆ ಇತ್ತೀಚೆಗೆ ಕೆಲವು AI ಫೀಚರ್ಸ್ ಬಂದಿದ್ದಾವೆ, ಕೆಲವು AI ಸಾಫ್ಟ್ವೇರ್ಸ್ ಬಂದಿದ್ದಾವೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, AI ಅಂದ್ರೆ ದಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಬಿ ಕಾಂಟ್ಯಾಕ್ಟ್, ವಿಲ್ ಬಿ ಇನ್ ಟಚ್ ವಿತ್ ಯು, ರೈಟ್. ನಿಮ್ಮ ಪ್ರೊನೌನ್ಸಿಯೇಷನ್ ಅನ್ನ, ನಿಮ್ಮ ವೊಕ್ಯಾಬ್ಯುಲರಿಯನ್ನ ಚೆಕ್ ಮಾಡ್ತಾ ಇರ್ತಾರೆ.
ರೈಟ್. ಸೊ ಆ ರೀತಿಯಾಗಿರುವಂತಹ ಸಾಫ್ಟ್ವೇರ್ಸ್, ಆ ರೀತಿಯಾಗಿರುವಂತಹ ಲರ್ನಿಂಗ್ ಎನ್ವೈರನ್ಮೆಂಟ್ಸ್ ನಮಗೆ ಈಗ ಕ್ರಿಯೇಟ್ ಆಗಿರುವಂತದ್ದು. ಇಲ್ಲಿ ಏನ್ ಮಾಡ್ತಾರೆ ಅಂತ, ಸ್ಟೂಡೆಂಟ್ಸ್ ಯೂಸ್ ಲ್ಯಾಂಗ್ವೇಜ್ ಲರ್ನಿಂಗ್ ಸಾಫ್ಟ್ವೇರ್ ಟು ಪ್ರಾಕ್ಟೀಸ್ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಗ್ರಾಮರ್. ಸೊ ಗ್ರಾಮರ್ ಕಲಿಲಿಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಲರ್ನಿಂಗ್ ಸಾಫ್ಟ್ವೇರ್ಸ್ ಗಳನ್ನ ಯೂಸ್ ಮಾಡುವಂಥದ್ದು. ಅದು ಎಕ್ಸಾಂಪಲ್ ಆಫ್ ಕಂಪ್ಯೂಟರ್ ಅಸಿಸ್ಟೆಡ್ ಲರ್ನಿಂಗ್. ಸೊ ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡ್ತಿದ್ದಾರೆ, ಸೊ ಇಲ್ಲಿ ಲ್ಯಾಪ್ಟಾಪ್ ಇದೆ. ಸೊ ಅದರಲ್ಲಿ ಅವರು ಬ್ರೌಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಪ್ಲಾಟ್ಫಾರ್ಮ್ಗಳಲ್ಲಿ ಅವರಿಗೆ ಅವಕಾಶಗಳಿರ್ತವೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ದೇ ಆರ್ ಲರ್ನಿಂಗ್, ರೈಟ್. So this is computer assisted learning. So now see what are the advantages and disadvantages of what the computer assisted learning ಅಂತ ಕೇಳಿದ್ರೆ, so interactive and engaging. ಆಲ್ಮೋಸ್ಟ್ ನೀವು ನೋಡಬಹುದು, ಯಾವುದೇ ವಿಡಿಯೋವನ್ನ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಕ್ಲಾಸ್ ನಾವು ಪ್ರೊಫೆಷನಲಿ ಲರ್ನಿಂಗ್ ಗೆ ಮಾಡಿರುವಂತಹ ಸಾಫ್ಟ್ವೇರ್ಗಳು, ಲರ್ನಿಂಗ್ ಗೆ ಮಾಡಿರುವಂತಹ ವಿಡಿಯೋಗಳನ್ನ ನೋಡಿದ್ರೆ ದೇ ಆರ್ ವೆರಿ ಮಚ್ ಇಂಟ್ರಾಕ್ಟಿವ್, ರೈಟ್. ಅವರು ನಿಮ್ಗೆ ಎಷ್ಟು ಎಂಗೇಜ್ಮೆಂಟ್ ಮಾಡ್ಕೊಳ್ತಾರೆ ಅಂತ ಅಂದ್ರೆ, ನಿಮ್ಮ ಧ್ಯಾನ ಅಲ್ಲೇ ಇರ್ತದೆ, ಆ ಸ್ಕ್ರೀನ್ ಮೇಲೆ ಇರ್ತದೆ. ಸೊ ಆ ರೀತಿಯ ಇಂಟ್ರಾಕ್ಷನ್ ಅಲ್ಲಿ ಅವರು ಮಾಡ್ತಿರುವಂತದ್ದು. ಸೊ ಇದು ಏನಾಗಿರ್ತದೆ, ಇಂಟ್ರಾಕ್ಟಿವ್ ಆಗಿರ್ತದೆ, ಎಂಗೇಜಿಂಗ್ ಆಗಿರ್ತದೆ. ಯಾಕಂದ್ರೆ ನಾವು ವಿಡಿಯೋ ಮೂಲಕ ಕಲಿತಿರ್ತೀವಿ. ಇಲ್ಲಿ ವಿಡಿಯೋ, ಆಡಿಯೋ, ರೈಟ್, ವಿಡಿಯೋ ಮತ್ತು ಆಡಿಯೋ ಎರಡೂ ಕಾಣ್ತಿರ್ತದೆ. ಮತ್ತು ಅವರು ಅಲ್ಲಿ ಬೇರೆ ಬೇರೆ ತರಹದ ಇಮೇಜ್ ಗಳನ್ನ, ಬೇರೆ ಬೇರೆ ತರಹದ ಇನ್ಸಿಡೆಂಟ್ ಗಳನ್ನ ಅಲ್ಲಿ ಅವ್ರು ಪ್ಲೇ ಮಾಡ್ಕೊಂತ ಅವ್ರು ಏನ್ ಮಾಡ್ತಾರೆ, ಹೇಳಿಕೆಯನ್ನು ಮಾಡಿಸ್ತಾರೆ. ಅದು ನಮ್ಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಎಂಗೇಜಿಂಗ್ ಅನ್ಸುತ್ತೆ ಅನ್ನುವಂಥದ್ದು. ಸೊ ಅಲೋಸ್ ಸೆಲ್ಫ್ ಬೇಸ್ಡ್ ಲರ್ನಿಂಗ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೋದು, ಆನ್ಲೈನ್ ಲರ್ನಿಂಗ್, ಕಂಪ್ಯೂಟರ್ ಅಸಿಸ್ಟೆಡ್ ಲರ್ನಿಂಗ್ ಅಂದ ತಕ್ಷಣ ದೇ ಕ್ಯಾನ್ ಈವನ್ ಕಮ್ ಟು ಹೋಮ್, ಮನೆಯಲ್ಲಿ ಕೂತ್ಕೊಂಡು ಕೂಡ ಅವರು ಕಲಿಬಹುದು, ರೈಟ್. ಆತರ ಪ್ರೊವೈಡ್ಸ್ ಇನ್ಸ್ಟ್ಯಾಂಟ್ ಫೀಡ್ಬ್ಯಾಕ್. ಇಲ್ಲಿ ನಿಮ್ಗೆ ಏನಾಗುತ್ತೆ, ಇನ್ಸ್ಟ್ಯಾಂಟ್ ಫೀಡ್ಬ್ಯಾಕ್ ಸಿಗ್ಬಿಡುತ್ತೆ. ನಿಮ್ಗೆ ಏನಾದ್ರು ಅಲ್ಲಿ ತಪ್ಪು ಮಾಡಿದ್ರೆ ಅಲ್ಲೇ ಅದನ್ನ ಅವರು ವಾಪಸ್ ಫೀಡ್ಬ್ಯಾಕ್ ಅನ್ನ ಕೊಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಇಂಗ್ಲಿಷ್ ಲರ್ನಿಂಗ್ ಆಪ್ಸ್ ಗಳು ನೋಡ್ಬೋದು. ಇಂಗ್ಲಿಷ್ ಗ್ರಾಮರ್, ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಲರ್ನಿಂಗ್ ಆಪ್ ಅಪ್ಲಿಕೇಶನ್ಸ್ ಬಂದಿದ್ದಾರೆ. ಅಲ್ಲಿ ನೀವು ಜಸ್ಟ್ ಒನ್ ವರ್ಡ್ ಮಿಸ್ಪ್ರೊನೌನ್ಸಿಯೇಷನ್ ಮಾಡಿದ್ರೆ ಅಲ್ಲಿ ಯು ಆರ್ ಮಿಸ್ಪ್ರೊನೌನ್ಸಿಂಗ್ ದಿಸ್ ವರ್ಡ್ ಅಂತ ಹೇಳ್ಬಿಡ್ತಾರೆ. ಸೊ ಆ ರೀತಿ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ದೇ ಪ್ರೊವೈಡ್ ಇನ್ಸ್ಟ್ಯಾಂಟ್ ಫೀಡ್ಬ್ಯಾಕ್. So what are the disadvantages? So requires technology and internet. This is very very problematic in countries like India. Urban society we see there is access of mobile phones and internet. But at the same time we see in the rural area there is a problem. ಅಲ್ಲಿ ಇಂಟರ್ನೆಟ್ ಇರೋದಿಲ್ಲ, ಅಲ್ಲಿ ಜಾಸ್ತಿ ವಿದ್ಯಾರ್ಥಿಗಳಿಗೆ ದೇ ಡೋಂಟ್ ನೋ ಕಂಪ್ಯೂಟರ್. ಅವರಿಗೆ ಕಂಪ್ಯೂಟರ್ ಅನ್ನುವಂಥದ್ದೇ ಕೆಲವು ಸಲ ಗೊತ್ತಿರಲ್ಲ. ಸೊ ಈ ಒಂದು ಗ್ಯಾಪ್ ಇರ್ತದೆ. ದಿಸ್ ಇಸ್ ಡಿಜಿಟಲ್ ಡಿವೈಡ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್, ಡಿಜಿಟಲ್ ಡಿವೈಡ್. ಡಿಜಿಟಲ್ ಡಿವೈಡ್ ಅಂತ ಕರಿತೀವಿ. ಸೊ ಈ ಒಂದು ಗ್ಯಾಪ್ ನಮ್ಮಲ್ಲಿ ಇರೋದ್ರಿಂದ ಅದು ಒಂದು ಪ್ರಾಬ್ಲಮೆಟಿಕ್ ಆಗ್ತದೆ. ಎಲ್ಲರೂ ಕಂಪ್ಯೂಟರ್ ತೆಗೆದುಕೊಂಡು ಅಲ್ಲಿರುವಂತಹ ಫೀಚರ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಕಷ್ಟನೇ, ರೈಟ್. ಸ್ಟೂಡೆಂಟ್ಸ್ ಮೇ ಗೆಟ್ ಡಿಸ್ಟ್ರಾಕ್ಟೆಡ್. ಇಲ್ಲಿ ವಿದ್ಯಾರ್ಥಿಗಳು, ಯಾಕಂದ್ರೆ ಇಲ್ಲಿ ದೇರ್ ಇಸ್ ನೋ ಕಂಟ್ರೋಲ್, ರೈಟ್. ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ, ಕಂಪ್ಯೂಟರ್ ಮುಂದೆ ಕುಂತ್ಕೊಂಡು ಅಲ್ಲಿ ಕಲಿತಿರುವಾಗ ಅವರು ಜಸ್ಟ್ ಅವರು ಸ್ವಲ್ಪ ಡಿಸ್ಟ್ರಾಕ್ಷನ್ ಹೆಂಗಾಗುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾ, ರೈಟ್. ಅಲ್ಲಿ ಬೇರೆ ಬೇರೆ ರೀತಿಯ ನಿಮ್ಗೆ ಒಂದಲ್ಲ, there are millions of information, millions of videos on YouTube, millions of videos on many platforms, ರೈಟ್. ಹಾಗಾಗಿ ಏನಾಗುತ್ತೆ, ವಿದ್ಯಾರ್ಥಿಗಳು ಏನಾಗುತ್ತೆ, ಡಿಸ್ಟ್ರಾಕ್ಷನ್ ಅಲ್ಲಿ ಆಗಬಹುದು ಅನ್ನೋದು. ಸೊ ಟೆಕ್ನಿಕಲ್ ಪ್ರಾಬ್ಲಮ್. ಸೊ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಹೌ ಟು ಯೂಸ್ ಕಂಪ್ಯೂಟರ್, ಹೌ ಟು ಆಪರೇಟ್ ಕಂಪ್ಯೂಟರ್ ಅಂತ ಹೇಳಿ ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಆ ರೀತಿಯ ಏನ್ ಮಾಡ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಗಳನ್ನ ಅವರು ಫೇಸ್ ಮಾಡ್ಬೋದು ಅನ್ನೋದು. ಲೆಟ್ಸ್ ಕಮ್ ಟು ದಿ ನೆಕ್ಸ್ಟ್ ಮೆಥಡ್ ಆಫ್ ಲರ್ನಿಂಗ್, learner centered methods ಅಲ್ಲಿ ನೋಡೋದಾದ್ರೆ ದಟ್ ಇಸ್ ಓಪನ್ ಲರ್ನಿಂಗ್ ಮೆಥಡ್. ಇಲ್ಲಿ ಏನಾಗುತ್ತೆ, ಓಪನ್ ಲರ್ನಿಂಗ್ ಮೆಥಡ್ ಅಂದ ತಕ್ಷಣ ಇಲ್ಲಿ ವಾಟ್ ಯು ಮೀನ್ ಬೈ ಓಪನ್ ಲರ್ನಿಂಗ್ ಅಂತ ಅಂದ್ರೆ, ಸ್ಟೂಡೆಂಟ್ಸ್ ಲರ್ನ್ ವಿದೌಟ್ ಸ್ಟ್ರಿಕ್ಟ್ ಕ್ಲಾಸ್ ರೂಮ್ ಬೌಂಡರೀಸ್, ಆಫನ್ ಥ್ರೂ ಡಿಸ್ಟೆನ್ಸ್ ಎಜುಕೇಶನ್, ಆನ್ಲೈನ್ ಮೆಟೀರಿಯಲ್ಸ್ ಅಂಡ್ ಫ್ಲೆಕ್ಸಿಬಲ್ ಲರ್ನಿಂಗ್ ಸಿಸ್ಟಮ್, ರೈಟ್. ಇಲ್ಲಿ ನೀವು ನೋಡಬಹುದು ಡಿಸ್ಟೆನ್ಸ್ ಎಜುಕೇಶನ್ ಅಂತ ಹೇಳ್ತಿದ್ರೆ, ಏನೋ ಡಿಸ್ಟೆನ್ಸ್ ಎಜುಕೇಶನ್ ಅಥವಾ ಕರೆಸ್ಪಾಂಡೆನ್ಸ್ ಎಜುಕೇಶನ್ ಅಂತ ಕರಿತೀವಿ, ರೈಟ್. ವಾಟ್ ಯು ಮೀನ್ ಬೈ ದಟ್, ಕರೆಸ್ಪಾಂಡೆನ್ಸ್ ಎಜುಕೇಶನ್ ಅಂತ ಕರಿತೀವಿ. ನೀವು ಇಗ್ನೋ ಇರ್ಬೋದು, ಕೆಲವು ಇಗ್ನೋದಲ್ಲಿ ಎಂ ಎ ಮಾಡ್ಕೋತಾರೆ, ರೈಟ್. ಎಂ ಎ, ಬಿ ಎ, ಕೆಲವು ಜಾಬರ್ಸ್ ಇರ್ತಾರೆ, ಅವರೆಲ್ಲ ಏನ್ ಮಾಡ್ತಾರೆ, ಇಗ್ನೋ ಮತ್ತು ಓಪನ್ ಯೂನಿವರ್ಸಿಟಿಗಳಲ್ಲಿ ತಮ್ಮ ಕೋರ್ಸ್ ಮುಗಿಸ್ತಾರೆ. ಸೊ ಅಂತದನ್ನ ಏನಂತೀವಿ ನಾವು, ಓಪನ್ ಲರ್ನಿಂಗ್ ನಾವು ಕರಿತೀವಿ. ಸೊ ಇಲ್ಲಿ ಏನ್ ಮಾಡ್ತಾರೆ, ಡಿಸ್ಟೆನ್ಸ್ ಎಜುಕೇಶನ್ ಅಥವಾ ಆನ್ಲೈನ್ ಮೆಟೀರಿಯಲ್ಸ್ ಮೂಲಕ ಫ್ಲೆಕ್ಸಿಬಲ್ ಲರ್ನಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ,
ಲರ್ನಿಂಗ್ ಅನ್ನು ಮಾಡ್ತಾರೆ. ಸೊ ದೇ ಆರ್ ಔಟ್ ಆಫ್ ದಿ ಸ್ಟ್ರಿಕ್ಟ್ ಕ್ಲಾಸ್ ರೂಮ್ ಬೌಂಡ್ರೀಸ್, ರೈಟ್? ದೇ ಆರ್ ನಾಟ್ ಇನ್ ದ ಕ್ಲಾಸ್ ರೂಮ್. ನಾವು ಇಲ್ಲಿ ಅವರು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಮಾಡೋದಿಲ್ಲ, ಮನೆಯಲ್ಲೇ ಅವರು ಕೂತ್ಕೊಂಡು ಏನ್ ಮಾಡ್ತಾರೆ, ಎಜುಕೇಶನ್ ಅನ್ನ ಅವರು ಕಂಪ್ಲೀಟ್ ಮಾಡುವಂಥದ್ದು. ಅದನ್ನ ಓಪನ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಯಾವುದು ದಿಸ್ ಅಂತ ಹೇಳಿದ್ರೆ, ಆ ಸ್ಟೂಡೆಂಟ್ ಸ್ಟಡೀಸ್ ಅ ಕೋರ್ಸ್ ಥ್ರೂ ಆನ್ಲೈನ್ ಲೆಕ್ಚರ್ಸ್ ಅಂಡ್ ರೆಕಾರ್ಡೆಡ್ ಲೆಸನ್ಸ್ ಅಟ್ ಹೋಮ್. ಸೊ ಏನ್ ಮಾಡ್ತಾನೆ, ನೀವು ನೋಡ್ಬೋದು ಯೂಟ್ಯೂಬ್ ಅಲ್ಲಿ ಕೆಲವು ವಿಷಯದ ಮೇಲೆ, ಕೆಲವು ಗ್ರಾಮರ್ ಮೇಲೆ ಇರ್ಬೋದು, ಇಂಗ್ಲಿಷ್ ಗ್ರಾಮರ್ ಮೇಲೆ ಇರ್ಬೋದು, ಯು ಜಿ ಸಿ ನೆಟ್ಗಳ ಮೇಲೆ ಬಹಳ ಇಂಗ್ಲಿಷ್ ನಲ್ಲಿ ಮತ್ತು ಹಿಂದಿಯಲ್ಲಿ ವಿಡಿಯೋಸ್ ಇದಾವೆ, ರೈಟ್? ರೆಕಾರ್ಡೆಡ್ ಲೆಕ್ಚರ್ಸ್ ಇದಾವೆ, ಅವುಗಳನ್ನ ಕೇಳಿ ಕೆಲವು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ತಾರೆ, ಎಕ್ಸಾಮ್ ಅಲ್ಲಿ ಪಾಸ್ ಕೂಡ ಆಗ್ತಾರೆ, ರೈಟ್? ನಾನೇನ್ ಮಾಡ್ತಿದ್ದೀನಿಲ್ಲ, ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಓಪನ್ ಲರ್ನಿಂಗ್, ರೈಟ್? ನಾನು ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ತದನಂತರ ನೋಡ್ತೀನಿ. ಸೊ ಇದು ಒನ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ಓಪನ್ ಲರ್ನಿಂಗ್ ಅನ್ನುವಂಥದ್ದು, ರೈಟ್? ಓಕೆ, ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಏನ್ ಮಾಡ್ತಾನೆ ಇಲ್ಲಿ, ಏನೋ ಇಗ್ನೋದಲ್ಲಿ ಇದು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಗಳಿಂದ ಅವ್ರು ಏನ್ ಮಾಡ್ತಾರೆ, ಕೋರ್ಸಸ್ ಗಳನ್ನ ಮುಗಿಸುವಂತದ್ದು. ಓಕೆ, ಗಾಟ್ ಇಟ್. ದೆನ್ ವಾಟ್ ಆರ್ ದಿ ಅಗೇನ್ ಡಿಸ್ಅಡ್ವಾಂಟೇಜಸ್ ಅಂಡ್ ಅಡ್ವಾಂಟೇಜಸ್? ಓಕೆ, ಏನಿದೆ? ಫ್ಲೆಕ್ಸಿಬಲ್ ಲರ್ನಿಂಗ್ ಟೈಮ್. ಅಫ್ಕೋರ್ಸ್ ದಿಸ್ ಇಸ್ ದಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗ್ತದೆ, ವಿದ್ಯಾರ್ಥಿಗಳು 9 to ಅಥವಾ 10:30 to 5:30 ಇಲ್ಲಿ ಅವರಿಗೆ ಟೈಮ್ ಇರೋದಿಲ್ಲ, ರೈಟ್? ಆ ಒಂದು ಸ್ಟ್ರಿಕ್ಟ್ ಆಗಿರುವಂತ ಟೈಮ್ ಇಲ್ಲಿ ಇರೋದಿಲ್ಲ. ದೇ ಕ್ಯಾನ್ ಅಟೆಂಡ್ ದಿ ಕ್ಲಾಸಸ್ ವೆನ್ ಎವರ್ ದೇ ವಾಂಟ್, ಬಿಕಾಸ್ ಲೆಸನ್ಸ್ ಆರ್ ರೆಕಾರ್ಡೆಡ್. ಸೊ ರೆಕಾರ್ಡೆಡ್ ಲೆಸನ್ಸ್ ಇರೋದ್ರಿಂದ ರಾತ್ರಿ 1 ಗಂಟೆ ಕುತ್ಕೊಂಡು ನೋಡ್ಬೋದು, ಬೆಳಗ್ಗೆ 2 ಗಂಟೆ, ಬೆಳಗ್ಗೆ 5 ಗಂಟೆಗೆ ಎದ್ದು ಅವರು ಕೂಡ ನೋಡಬಹುದು. ಸೊ ದೇರ್ ಇಸ್ ಅ ಫ್ಲೆಕ್ಸಿಬಿಲಿಟಿ ಏನೋ ಟೈಮ್ ಅಲ್ಲಿ ಇರ್ತದೆ. ನೆಕ್ಸ್ಟ್ ಏನು, ಆಕ್ಸೆಸಿಬಲ್ ಫಾರ್ ವರ್ಕಿಂಗ್ ಲರ್ನರ್ಸ್. ಸೊ ಕೆಲವು ನಾ ಹೇಳಿದ ಹಾಗೆ, ಕೆಲವು ವರ್ಕ್ ಮಾಡ್ತಿರುವಂತಹ ಕೆಲವು ಎಂಪ್ಲಾಯೀಸ್ ಗಳು ಇರ್ತಾರೆ, ಅವರು ಕೋರ್ಸ್ ಅನ್ನ ಮುಗಿಸ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ, ಸೊ ಇಂಥ ಒಂದು ಪ್ಲಾಟ್ಫಾರ್ಮ್ ಗಳಿಂದ ಅವರು ತಮ್ಮ ಕೋರ್ಸಸ್ ಗಳನ್ನ, ತಮ್ಮ ಕಲಿಕೆಯನ್ನ ಸ್ಟಾರ್ಟ್ ಮಾಡ್ತಾರೆ, ರೈಟ್? ಆಕ್ಸೆಸ್, ಇಟ್ ಈಸ್ ಆಕ್ಸೆಸ್ ಫಾರ್ ವರ್ಕಿಂಗ್ ಲರ್ನರ್ಸ್. ಎಂಕರೇಜಸ್ ಇಂಡಿಪೆಂಡೆಂಟ್ ಲರ್ನಿಂಗ್. ಅಗೇನ್ ಇಂಡಿಪೆಂಡೆಂಟ್ ಆಗಿ ಇವರು ತಮ್ಮ ಲರ್ನಿಂಗ್ ನ ಮುಗಿಸುವಂತದ್ದು. ಸೊ ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್? ಇಲ್ಲಿ ನೋಡಿದ್ರೆ ಲೆಸ್ ಫೇಸ್ ಟು ಫೇಸ್ ಇಂಟ್ರಾಕ್ಷನ್. ಯಾಕಂದ್ರೆ ಇಲ್ಲಿ ಯು ಸಿ ಓನ್ಲಿ ಆನ್ಲೈನ್ ಮೆಟೀರಿಯಲ್ಸ್ ಇರ್ತದೆ, ಅಲ್ಲಿ ರೆಕಾರ್ಡೆಡ್ ಲೆಕ್ಚರ್ಸ್ ಇರ್ತವೆ, ಅಲ್ಲಿ ದೇರ್ ಇಸ್ ನೋ ಏನೋ ಸಿಂಕ್ರೋನಸ್ ಟೀಚಿಂಗ್ ಅಂತ ಇರಲ್ಲ ಅಲ್ಲಿ. ಸೊ ಅಲ್ಲಿ ಟೀಚರ್ ಏನ್ ಕಲ್ಸ್ತದಲ್ಲ, ದೇ ಹ್ಯಾವ್ ರೆಕಾರ್ಡೆಡ್ ಅಂಡ್ ಜಸ್ಟ್ ದೇ ಹ್ಯಾವ್ ಅಪ್ಲೋಡೆಡ್ ದ ವಿಡಿಯೋ, ಅಂಡ್ ಆಫ್ಟರ್ ದಟ್ ದಿಸ್ ಪರ್ಸನ್ ಇಸ್ ವಾಟ್ ಹಿ ಇಸ್ ಡೂಯಿಂಗ್ ಈಸ್ ವಾಚಿಂಗ್ ದ ವಿಡಿಯೋ, ರೈಟ್? ಹಾಗಾಗಿ ಅಲ್ಲಿ ದೇರ್ ಇಸ್ ನೋ ಇಂಟ್ರಾಕ್ಷನ್ ಬಿಟ್ವೀನ್ ದ ಟೀಚರ್ ಅಂಡ್ ಲರ್ನರ್. ಸೊ ಹಾಗಾಗಿ ಇಲ್ಲಿ ಲೆಸ್ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಇಲ್ಲಿ ಕಾಣುವಾಗ ಅಲ್ಲಿ ಲೆಸ್ ಫೀಡ್ಬ್ಯಾಕ್ ಇರ್ತದೆ. ರಿಕ್ವೈರ್ಸ್ ಸೆಲ್ಫ್ ಡಿಸಿಪ್ಲಿನ್. ಸೊ ಇಲ್ಲಿ ನೀವು ಸೆಲ್ಫ್ ಡಿಸಿಪ್ಲಿನ್ ಆಗಿ ಕೆಲಸವನ್ನ ಮಾಡಿದ್ರೆ ಮಾತ್ರ ಆ ಒಂದು ಆ ಕೋರ್ಸ್ ಅನ್ನ ಸಕ್ಸಸ್ಫುಲಿ ನೀವು ಕಂಪ್ಲೀಟ್ ಮಾಡಬಹುದು. ಇಲ್ಲದೆ ಏನಾಗುತ್ತೆ, ಆ ಕೋರ್ಸಸ್ ಅಲ್ಲಿ ನೀವು ಫೇಲ್ ಆಗಬಹುದು ಅನ್ನುವಂಥದ್ದು. ಲಿಮಿಟೆಡ್ ಸೂಪರ್ವಿಷನ್ ಇಲ್ಲಿ ಇರ್ತದೆ.